ನನ್ನ ಹೆಸರು ಪ್ರಿಯಾ. ನನಗೆ ಮದುವೆಯಾಗಿ 1 ವರ್ಷವಾಗಿತ್ತು. ಅಕ್ಕಪಕ್ಕದ ಮನೆಯವರು ಮತ್ತು ಮನೆಯಲ್ಲಿ ನನ್ನ ಅತ್ತೆಯೆಲ್ಲರೂ ಇನ್ನೇನು 1 ವರ್ಷ ಆಯಿತು, ಏನು ವಿಶೇಷ ಇಲ್ವಾ ಅಂತ ಕೇಳ್ತಿದ್ರು. ಅಲ್ಲದೆ ಸಂಬಂಧಿಕರಿಗೂ ಯಾರಿಗಾದರೂ ಫೋನ್ ಮಾಡಿದರೆ ಅವರು ಕೂಡ ಏನು ವಿಶೇಷ ಇಲ್ವಾ ಅಂತ ಕೇಳ್ತಿದ್ರು. ಎಲ್ಲರ ಬಳಿ ಇದನ್ನು ಕೇಳಿ ಕೇಳಿ ನನಗೆ ಬೇಜಾರಾಗಿ ಹೋಗಿತ್ತು. 1-2 ದಿನ ತವರು ಮನೆಯಲ್ಲಿ ಇದ್ದು ಬರೋಣ ಅಂತ ಅಲ್ಲಿಗೆ ಹೋದರೆ ಅಲ್ಲೂ ಕೂಡ ಅಪ್ಪ ಅಮ್ಮ ಮತ್ತು ನನ್ನ ತವರು ಮನೆಯ ಸಂಬಂಧಿಕರೆಲ್ಲ ಕೇಳುತ್ತಿದ್ದಿದ್ದು ಇದೊಂದು ಪ್ರಶ್ನೆ: ನೀನು ಗುಡ್ ನ್ಯೂಸ್ ಯಾವಾಗ ಕೊಡ್ತೀಯಾ ಅಂತ. ಅಮ್ಮ ಅಂತೂ ಏನಾದರೂ ಪ್ಲ್ಯಾನಿಂಗ್ ಅಂತ ಏನಾದರೂ ಮಾಡ್ತಿದ್ದೀರಾ ಹೇಗೆ? ಹಾಗೆಲ್ಲ ಪ್ಲ್ಯಾನ್ ಎಲ್ಲ ಏನೂ ಮಾಡಬೇಡಿ. ಒಂದು ವೇಳೆ ಹಾಗಿದ್ದರೆ ಅದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡು. ಮುಂದೆ ಮಕ್ಕಳಾಗುವುದು ಕಷ್ಟ ಆಗುತ್ತೆ. ಯಾವಾಗ ಏನಾಗಬೇಕು ಅದಾದ್ರೇ ಚಂದ. ಇಲ್ಲಾಂದರೆ ಮುಂದೆ ಮಕ್ಕಳಾಗಿಲ್ಲ ಅಂತ ಹಾಸ್ಪಿಟಲ್, ದೇವರು, ದಿಂಡ್ರು ಅಂತ ಸುತ್ತಾಡಿಕೊಂಡು ಮನಸ್ಸಿಗೆ ನೆಮ್ಮದಿನೂ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿದೆ ಅಂತ ನಿನಗೂ ಗೊತ್ತಲ್ವಾ? ಎಂಜಾಯ್ ಮಾಡಬೇಕು ಅಂದ್ಕೊಂಡು ಟ್ಯಾಬ್ಲೆಟ್ ತಗೊಳ್ಳೋದು, ಬೇರೆ ಬೇರೆ ರೀತಿ ದಾರಿಗಳನ್ನು ಅನುಸರಿಸುವುದು, ಕೃತಕ ಗರ್ಭಧಾರಣೆ, ಸರೋಗೇಟ್ ಮದರ್, ಅಬ್ಬಬ್ಬಾ ಕೇಳ್ತಿದ್ರೆ ತುಂಬ ವಿಚಿತ್ರ. ಅಷ್ಟಲ್ಲದೆ ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡುತ್ತಿರೋದನ್ನು ಎಲ್ಲರೂ ದಿನನಿತ್ಯ ಕೇಳ್ತಾನೆ ಇರ್ತೀವಲ್ಲ. ಹಾಗೆಲ್ಲ ಆಗೋದು ಬೇಡ ಅಂತ ನಿನ್ನ ಒಳ್ಳೆಯದಕ್ಕೇನೆ ಹೇಳ್ತಿರೋದು. ಈಗಲೇ ಮಕ್ಕಳನ್ನ ಮಾಡ್ಕೋಬಿಡಿ, ಮುಂದೆ ಪಶ್ಚಾತ್ತಾಪ ಪಡೋದು ನಿಲ್ಲುತ್ತೆ ಅಂತ ಒಂದೇ ಸಮನೆ ನನ್ನ ಬೈತಿದ್ರು. ನಾನು ಅವರಿಗೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ನನ್ನ ಗಂಡ ನನ್ನ ಮುಟ್ಟೋದೇ ಇಲ್ಲ. ಹಾಗಿದ್ಮೇಲೆ ನನಗೆ ಮಕ್ಕಳಾಗೋದಾದರೂ ಹೇಗೆ? ಮದುವೆಯಾಗಿ 1 ವರ್ಷ ಆದರೂ ನಾವು ಗಂಡ ಹೆಂಡತಿ ದೂರ ದೂರನೇ ಮಲಗ್ತಿದ್ವಿ. ಹೌದು, ನಾನು ಹೇಳುತ್ತಿರುವುದು ನಿಜ. ನಾನು ಪ್ರಿಯಾ. ಒಂದು ದಿನ ನನ್ನ ಸ್ನೇಹಿತೆ ಸುಮಾಲ ಮದುವೆ ಇತ್ತು. ನಾನು ನಿನ್ನ ಮದುವೆಗೆ 1 ದಿನ ಮುಂಚೆನೇ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಆದರೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಮದುವೆ ಹಿಂದಿನ ದಿನ ಹೋಗಲು ಆಗಲೇ ಇಲ್ಲ. ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಟಿದ್ರು. ಅದನ್ನು ಮುಗಿಸಿ ಹೇಗೋ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡಿ ಅವತ್ತು ರಜಾ ತಗೊಂಡೆ. ಬೆಳಗ್ಗೆ ಮದುವೆ ಚೋಟರಿಗೆ ಹೋಗಬೇಕು ಅಂತ ಬೇಗ ಬೇಗ ಸೀರೆ ಉಟ್ಟು ರೆಡಿಯಾಗಿ ಒಡವೆಗಳನ್ನು ತೊಟ್ಟಿ ರೆಡಿಯಾದೆ. ನಂತರ ನನ್ನ ಗಾಡಿ ತಗೊಂಡು ಮದುವೆಗೆ ಹೊರಟೆ. ಅದು ಯಾವ ಗಳಿಗೆಯಲ್ಲಿ ನಾನು ಗಾಡಿ ಹತ್ತಿದ್ದೆನೋ ಅರ್ಧ ದಾರಿಗೆ ಹೋಗುತ್ತಿದ್ದಂತೆ ಗಾಡಿ ಬ್ಯಾಟ್ರಿ ಡೌನ್ ಆಗಿ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ನಂತರ ನಾನು ಎಷ್ಟೇ ಪ್ರಯತ್ನಿಸಿದರೂ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ. ಯಾವುದಾದರೂ ಆಟೋ ಬರುತ್ತೇನೋ ಅಂತ ತುಂಬ ಹೊತ್ತು ಕಾದೆ. ಆದರೆ ಯಾವ ಆಟೋನೂ ಕಾಣಿಸಲೇ ಇಲ್ಲ. ಅಷ್ಟೊತ್ತಿಗೆ ಆ ರೋಡಲ್ಲಿ ಯಾರೋ ಒಬ್ಬರು ಬೈಕ್ನಲ್ಲಿ ಬಂದು ನನ್ನ ಹತ್ತಿರ ಗಾಡಿ ಸ್ಟಾಪ್ ಮಾಡಿ, ನಿಮಗೆ ಈ ಅಡ್ರೆಸ್ ಗೊತ್ತಾ ಅಂತ ಕೇಳಿದರು. ಅದು ನನ್ನ ಫ್ರೆಂಡ್ ಮದುವೆ ಇನ್ವಿಟೇಷನ್ ಕಾರ್ಡ್ ಆಗಿತ್ತು. ಅದಕ್ಕೆ ನಾನು ಅವರಿಗೆ, ನನಗೆ ಈ ವಿಳಾಸ ಗೊತ್ತು, ನನ್ನ ಗಾಡಿ ಪಂಚರ್ ಆಗಿದೆ, ನೀವು ಒಪ್ಪೋದಾದರೆ ನಾನು ನಿಮ್ಮ ಜೊತೆ ಈ ಅಡ್ರೆಸ್ ತನಕ ಬರಬಹುದಾ ಅಂತ ಕೇಳಿದೆ. ಅಂದರೆ ನೀವು ಇದೇ ಮದುವೆಗೆ ಹೋಗ್ತಿದ್ದೀರಾ? ಹೌದು, ಆದರೆ ನನ್ನ ಗಾಡಿ ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿಬಿಟ್ಟಿದೆ, ಸ್ಟಾರ್ಟ್ ಆಗ್ತಿಲ್ಲ. ಹಾಗಿದ್ರೆ ಪರವಾಗಿಲ್ಲ ಬನ್ನಿ, ಹೇಗೋ ನಾನು ಅಲ್ಲೇ ಹೋಗ್ತಿರೋದು ಅಂತ ಕರ್ಕೊಂಡು ಹೋದರು. ಅವರ ಹೆಸರೇ ಮಹೇಶ್. ಅವರನ್ನು ಮೊದಲು ಭೇಟಿ ಮಾಡಿದ್ದು ಹೀಗೆ. ಒಟ್ಟಿಗೆ ಮದುವೆಗೆ ಹೋಗಿದ್ದರಿಂದ ಒಬ್ಬರ ಪರಿಚಯ ಇನ್ನೊಬ್ಬರಿಗಾಯಿತು. ಅದಾಗಿ ಕೆಲವು ದಿನಗಳು ಕಳೆದ ಮೇಲೆ ನನ್ನ ಫ್ರೆಂಡ್ ನನಗೆ ಕರೆ ಮಾಡಿ, ಮಹೇಶ್ ನಿನಗೆ ಗೊತ್ತಾ ಅಂತ ಕೇಳಿದ್ಲು. ನಾನು ಆವಾಗ ಈ ಹೆಸರನ್ನು ಎಲ್ಲೋ ಕೇಳಿದಿನಲ್ಲ ಅಂತ ನೆನಪು ಮಾಡ್ಕೋತಾ ಇರುವಾಗ ತಕ್ಷಣ ನೆನಪಿಗೆ ಬಂತು. ಹೌದು ಕಣೆ, ಗೊತ್ತು ಅಂತ ಹೇಳಿ ಅವತ್ತು ನಡೆದ ಘಟನೆಯನ್ನು ಅವಳಿಗೆ ವಿವರಿಸಿದೆ. ಅದನ್ನು ಕೇಳಿದ ಅವಳು, ನೋಡು ಮಹೇಶ್ ತುಂಬ ಒಳ್ಳೆಯ ಹುಡುಗ, ಅವರು ನನ್ನ ಗಂಡನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ಲು. ಹೌದಾ, ಒಳ್ಳೆಯದು, ಸರಿ ಕಣೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ ಅಂತ ಹೇಳುವಾಗ, ಹೇ ಸ್ವಲ್ಪ ಇರೆ, ಮಹೇಶ್ ನಿನ್ನ ನೋಡ್ದಾಗಿಂದ ತುಂಬ ಇಷ್ಟಪಟ್ಟಿದ್ದಾರೆ. ಅವರು ನಿನ್ನನ್ನು ಮನಸಾರೆ ತುಂಬ ಪ್ರೀತಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಹುಡುಗ ಗಣೆ. ನೋಡು, ಯೋಚನೆ ಮಾಡು, ಅವರು ಇದನ್ನು ನನ್ನ ಗಂಡನಿಗೆ ತಿಳಿಸಿದ್ದಾರೆ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಫೋನ್ ಮಾಡಿದೆ ಅಂತ ಹೇಳಿದ್ಲು. ಈ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಕೂಡ ಹುಡುಗನನ್ನು ನೋಡುತ್ತಿದ್ದರು. ಯಾರೋ ಗುರುತು ಪರಿಚಯ ಇಲ್ಲದೆ ಇರೋನ್ನ ಮದುವೆ ಆಗೋದಕ್ಕಿಂತ ಗೊತ್ತಿರೋನ್ನೇ ಮದುವೆ ಆಗೋದು ಒಳ್ಳೆಯದು ಅಂತ. ಹಾಗಾಗಿ ನಾನು ಅವಳಿಗೆ, ನಂದೇನಿಲ್ಲ ಕಣೆ, ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಪಿದ್ರೆ ನನಗೂ ಈ ಮದುವೆ ಓಕೆನೆ ಅಂತ ಹೇಳಿದ್ದೆ. ನಂತರ ಅವರು ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಬಳಿ ಮಾತಾಡಿ ಮದುವೆ ದಿನ ಫಿಕ್ಸ್ ಮಾಡಿದರು. ಹೀಗೆ ಎಲ್ಲರ ಒಪ್ಪಿಗೆ ಪಡೆದು ಮಹೇಶ್ ನನ್ನ ಮದುವೆಯಾದರು. ಮಹೇಶ್ಗೆ ಇದು ಲವ್ ಮ್ಯಾರೇಜ್ ಆಗಿತ್ತು, ಆದರೆ ನನಗೆ ಇದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಮಹೇಶ್ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರೋ ಅದಕ್ಕಿಂತ 1 ಪಟ್ಟು ಹೆಚ್ಚಾಗಿ ಅವರ ತಾಯಿಯನ್ನು ಕೂಡ ಪ್ರೀತಿಸ್ತಾ ಇದ್ರು.
ಅವರ ಅಮ್ಮನಿಗೂ ಅಷ್ಟೇ, ಮಗ ಅಂದರೆ ಪ್ರಾಣಕ್ಕಿಂತ ಹೆಚ್ಚು. ಮಹೇಶ್ಗೆ ಒಬ್ಬ ತಂಗಿ ಕೂಡ ಇದ್ರು, ಹೆಸರು ಮಾಯಾ. ಮಹೇಶ್ ಹಾಗೂ ಅವರ ತಂಗಿಗೆ ತುಂಬ ವಯಸ್ಸಿನ ಅಂತರವಿತ್ತು. ಆಕೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಳು. ಅವಳ ಮದುವೆ ಕೂಡ ಒಬ್ಬ ಡಾಕ್ಟರ್ ಜೊತೆಯಾಗಿತ್ತು. ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದರು. ಆದರೆ ತಂಗಿ ಮಹೇಶ್ ಹತ್ರ ಮಾತಾಡ್ತಾ ಇರಲಿಲ್ಲ. ನೀವೇಕೆ ನಿಮ್ಮ ತಂಗಿ ಜೊತೆ ಮಾತಾಡೋದಿಲ್ಲ ಅಂತ ನಾನು ಕೇಳಿದ್ದಕ್ಕೆ, ಏನಿಲ್ಲ ಸುಮ್ಮನೆ ಹಾಗೆ ಅಂತ ಉತ್ತರ ಕೊಡುತ್ತಿದ್ದರು. ಮನೆಯಲ್ಲಿ ಅವತ್ತು ನಮ್ಮ ಪ್ರಸ್ತಕ್ಕೆ ರೂಮನ್ನು ರೆಡಿ ಮಾಡಿದ್ದರು. ಮನೆಯಲ್ಲಿ ಎಲ್ಲ ತಯಾರಾಗಿತ್ತು. ಮಹೇಶ್ ರೂಮಿನಲ್ಲಿ ಕೂತಿದ್ದರು. ನಾನು ರೆಡಿಯಾಗಿ ಹಾಲು ತೆಗೆದುಕೊಂಡು ರೂಮಿಗೆ ಹೋದೆ. ಮಹೇಶ್ ತುಂಬ ಸಂತೋಷವಾಗಿದ್ದರು. ಅಂತೂ ತಾನು ಇಷ್ಟಪಟ್ಟ ಹುಡುಗಿಯನ್ನು ನಾನು ಮದುವೆಯಾದೆ ಅನ್ನೋ ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ನಾನು ಇನ್ನೇನು ಬಾಗಿಲು ಮುಚ್ಚಿ ಅವರಿಗೆ ಹಾಲು ಕೊಡಬೇಕು ಅನ್ನುವಷ್ಟರಲ್ಲಿ ಅತ್ತೆ ಜೋರಾಗಿ ಕಿರುಚಿದ ಶಬ್ದ ಕೇಳಿಸಿತು. ಅದನ್ನು ಕೇಳಿಸಿಕೊಂಡ ಮಹೇಶ್ ಹಿಂದೆ ಮುಂದೆ ನೋಡದೆ ಹೊರಗೆ ಓಡಿದರು. ನನಗೂ ಭಯವಾಗಿ ಅವರ ಹಿಂದೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ಅತ್ತೆ ಮೆಟ್ಟಿಲು ಜಾರಿ ಬಿದ್ದು ಬಿಟ್ಟಿದ್ದರು. ಅಮ್ಮ, ಏನಾಯ್ತು ನಿನಗೆ ಅಂತ ಬಿದ್ದಿದ್ದ ಅತ್ತೇನ ಮಹೇಶ್ ಎಬ್ಬಿಸತೊಡಗಿದರು. ಮೆಟ್ಟಿಲು ಜಾರಿ ಉರುಳಿ ಬಿದ್ದುಬಿಟ್ಟೆ, ಕಾಲು ತುಂಬ ನೋಯ್ತಿದೆ ಅಂತ ಹೇಳಿದರು. ಮಹೇಶ್ ಅವರನ್ನು ಮೇಲಕ್ಕೆತ್ಕೊಂಡು ಅವರ ರೂಮಿಗೆ ಕರೆದುಕೊಂಡು ಹೋದರು. ಅಷ್ಟೊತ್ತಿಗೆ ಅವರ ತಂಗಿ ಕೂಡ ಬಂದು ಅತ್ತೆಯನ್ನು ಚೆಕಪ್ ಮಾಡಿ ಕಾಲು ತಿರುಚಿದೆ ಅಂತ ಸ್ವಲ್ಪ ಮಸಾಜ್ ಮಾಡಿ ಕೆಲವು ನೋವಿನ ಎಣ್ಣೆ ಮತ್ತೆ ಮಾತ್ರೆಗಳನ್ನೆಲ್ಲ ಬರೆದುಕೊಟ್ಟರು. ಇದು ಕಡಿಮೆ ಆಗೋದಕ್ಕೆ 15 ದಿನನಾದರೂ ಬೇಕು. ಅಲ್ಲಿಯವರೆಗೂ ಅಮ್ಮ ಅವರ ಕಾಲ್ ಮೇಲೆ ತುಂಬ ಭಾರ ಹಾಕಬಾರದು ಅಂತ ನನ್ನ ಕಡೆ ನೋಡಿ ಹೇಳಿದ್ರು. ಅದನ್ನು ಕೇಳಿದ ಮಹೇಶ್, ಪ್ರಿಯಾ, ನೀನು ರೂಮಿಗೆ ಹೋಗಿ ಮಲ್ಕೋ, ನಾನು ಅಮ್ಮನ ಜೊತೆ ಇರ್ತೀನಿ. ಅವರಿಗೆ ಏನಾದರೂ ಬೇಕಾದರೆ ಕೊಡುವುದಕ್ಕೆ ಯಾರಾದರೂ ಇರಬೇಕಲ್ಲ, ಹಾಗಾಗಿ ನಾನು ಅಮ್ಮನ ಹತ್ರನೇ ಇರ್ತೀನಿ ಅಂತ ಹೇಳಿದರು. ಆಗ ನಾನು, ಪರವಾಗಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಅತ್ತೆ ನೋಡ್ಕೋತೀನಿ ಅಂತ ತುಂಬ ಕೇಳಿದೆ. ಆದರೆ ಅವರು ಅದನ್ನು ಕೇಳಲೇ ಇಲ್ಲ. ಸರಿ, ನಾನು ಇಲ್ಲೇ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದೆ. ಆದರೆ ಅದಕ್ಕೂ ಸಹ ಅವರು ಒಪ್ಪಲಿಲ್ಲ. ನಿನಗೆ ಸುಸ್ತಾಗಿದೆ, ನೀನು ಹೋಗಿ ರೆಸ್ಟ್ ಮಾಡು ಅಂದರು. ಆಮೇಲೆ ಅತ್ತೆ, ಬೇಡ ಬೇಡ, ನೀವಿಬ್ಬರು ನಿಮ್ಮ ರೂಮಿಗೆ ಹೋಗಿ ಮಲಗಿ, ನಾನು ಆರಾಮಾಗಿದ್ದೇನೆ. ಇಂದು ನಿಮ್ಮ ಜೀವನದಲ್ಲಿ ತುಂಬ ವಿಶೇಷವಾದ ದಿನ, ಅದನ್ನು ನೀವು ಹೀಗೆ ನನ್ನ ಸೇವೆ ಮಾಡುತ್ತಾ ಕಳೆದುಕೊಳ್ಳಬಾರದು. ಇಬ್ಬರು ಈಗಲೇ ನಿಮ್ಮ ರೂಮಿಗೆ ಹೋಗಿ ಅಂತ ತುಂಬ ಹೇಳಿದರು. ಇಲ್ಲಮ್ಮ, ನಾನು ನಿಮ್ಮನ್ನು ಹೀಗೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಹೇಶ್ ಅವರ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ನನಗೂ ಅವತ್ತು ಅವರು ಅವರ ತಾಯಿ ಜೊತೆ ಇರೋದೇ ಸರಿ ಅಂತ ಅನಿಸ್ತು. ಫಸ್ಟ್ ನೈಟ್ ಬೇಕಾದರೆ ಇನ್ನೊಂದು ದಿನ ಮಾಡಬಹುದು, ನೀವು ಇವತ್ತು ಇಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳಿ ಎಂದು ಹೇಳಿ ನಾನು ರೂಮಿಗೆ ಹೋಗಿ ಮಲಗಿದೆ. ಈ ರೀತಿ ನಾನು ನನ್ನ ಗಂಡ ಫಸ್ಟ್ ನೈಟ್ ದಿನವೇ ಬೇರೆ ಬೇರೆಯಾಗಿ ಮಲಗುವ ಅನಿವಾರ್ಯ ಹೀಗೆ ಉಂಟಾಯಿತು. ಅಮ್ಮ ಸರಿ ಹೋಗುವವರೆಗೂ ಮೊದಲನೇ ರಾತ್ರಿ ಬೇಡ ಅಂತ ಮಹೇಶ್ ಹೇಳಿದರು. ಅಮ್ಮ ನೋವಿನಲ್ಲಿರುವಾಗ ನಾವು ತಾನೇ ಹೇಗೆ ಸಂತೋಷವಾಗಿರುವುದಕ್ಕೆ ಆಗುತ್ತೆ ಅಂದರು. ಅದಕ್ಕೆ ನಾನು ಕೂಡ ಒಪ್ಪಿದೆ. ಆದರೆ 15 ದಿನ ಕಳೆದರೂ ಅತ್ತೆ ಗುಣವಾಗಲಿಲ್ಲ, ಕಾಲು ಇನ್ನೂ ತುಂಬ ನೋಯುತ್ತಾನೆ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ಮಹೇಶ್ ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಬರೋಣ ಅಂದರು. ಆದರೆ ಅತ್ತೆ ಕೇಳಲಿಲ್ಲ. ಹಾಗಿದ್ರೆ ಸ್ಕ್ಯಾನಿಂಗ್ ಆದರೂ ಮಾಡಿಸೋಣ ಅಂದರು. ಅದಕ್ಕೂ ಅತ್ತೆ ಒಪ್ಪುತ್ತಿರಲಿಲ್ಲ. ಹೀಗೆ 15 ದಿನ ಹೋಗಿ 2 ತಿಂಗಳಾಯಿತು. ಅತ್ತೆ ಮೇಲೇಳುವ ಲಕ್ಷಣಗಳೇ ಕಾಣಲಿಲ್ಲ. ಅದನ್ನು ನೋಡಿ ಮಹೇಶ್, ಅಮ್ಮ, ಇನ್ನೂ ಹೀಗೆ ನೋವಿದ್ದರೆ ಬನ್ನಿ ಆಸ್ಪತ್ರೆಗೆ ಹೋಗೋಣ, ಇಲ್ಲದಿದ್ದರೆ ಮುಂದೆ ತುಂಬ ತೊಂದರೆ ಆಗುತ್ತೆ, ಬನ್ನಿ ಅಮ್ಮ ಅಂತ ಅವರಿಗೆ ಗಂಟು ಬಿದ್ದರು. ಅದನ್ನು ಕೇಳ್ತಿದ್ದಂತೆ, ಇಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ ಅಂತ ನಡೆಯಲು ಸ್ವಲ್ಪ ಪ್ರಯತ್ನ ಪಟ್ಟರು. ಹಾಗೂ ಹೀಗೂ ಹೋಗಿ 3 ತಿಂಗಳು ಆದ ಮೇಲೆ ಮೊದಲಿನಂತೆ ನಡೆಯಲು ಶುರು ಮಾಡಿದರು. ಅತ್ತೆ ಹುಷಾರಾಗುವವರೆಗೂ ಮಹೇಶ್ ನಮ್ಮ ರೂಮಿಗೆ ಬಂದಿರಲಿಲ್ಲ. ನನ್ನ ಹತ್ತಿರ ಕೂಡ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ, ಅಮ್ಮನಿಗೆ ಏನಾಗ್ತಿದೆಯೋ ಏನೋ, ಎಷ್ಟು ನೋವಾಗಿದೆಯೋ ಅನ್ನೋದಷ್ಟೇ ಯೋಚನೆ ಅವರ ತಲೆಯಲ್ಲಿದ್ದಿದ್ದು. ಹಾಗಾಗಿ ಅವರು ಅತ್ತೆಗೆ ಊಟ ಮಾಡಿಸುವುದು, ಅವರ ಕಾಲನ್ನು ಮಸಾಜ್ ಮಾಡೋದು, ಸರಿಯಾದ ಸಮಯಕ್ಕೆ ಟ್ಯಾಬ್ಲೆಟ್ ಕೊಡೋದು, ಹೀಗೆ ಎಲ್ಲ ಕೆಲಸವನ್ನು ಅವರೇ ಮಾಡುತ್ತಿದ್ದರು. ಒಂದು ಚಿಕ್ಕ ಮಗುವನ್ನು ನೋಡಿಕೊಳ್ಳುವ ಹಾಗೆ ಅವರ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದರು. ನಾನು ಮನಸ್ಸಲ್ಲಿ, ಮಗ ಅಂತ ಇದ್ದರೆ ಈ ಥರ ಇರಬೇಕು ಅಂತ ನನ್ನ ಗಂಡನ ಬಗ್ಗೆ ಹೆಮ್ಮೆ ಪಡುತ್ತಿದ್ದೆ. ಅತ್ತೆ ಸರಿಯಾಗಿ ನಡೆದಾಡೋಕೆ ಶುರುವಾದ ಮೇಲೆ ಮಹೇಶ್ಗೆ ನನ್ನ ನೆನಪಾಗಿತ್ತು. ಅಯ್ಯೋ, ಅಮ್ಮನಿಗೆ ಹೀಗಾಗಿದ್ದರಿಂದ ಪಾಪ ಪ್ರಿಯ ಕಡೆ ನಾನು ಗಮನನೇ ಕೊಟ್ಟಿಲ್ವಲ್ಲ ಅಂತ ಆಗ ಅವರಿಗೆ ಅನಿಸಿತ್ತು. ನಂತರ ಮಹೇಶ್ ನಾನು ರೂಮಿನಲ್ಲಿರುವುದನ್ನು ನೋಡಿ ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಸಾರಿ, ನಾನು ಅಮ್ಮನನ್ನು ನೋಡಿಕೊಳ್ಳುವಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ, ನಿನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ,
ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಕೇಳಿದರು. ನನಗೆ ಇನ್ನೂ ತುಂಬಾ ಖುಷಿಯಾಗಿದೆ. ಯಾಕೆ? ಇಷ್ಟೊಂದು ಒಳ್ಳೆ ಗಂಡ ಸಿಕ್ಕಿದ್ರಲ್ಲ ಅಂತ. ಸರಿ, ಹಾಗಿದ್ದರೆ ಒಂದು ಕೆಲಸ ಮಾಡು. ಇವತ್ತು ರಾತ್ರಿ ನೀನು ನಮಗೆ ಅಡುಗೆ ಮಾಡಬೇಡ. ನಾವಿಬ್ಬರು ಹೊರಗಡೆ ಊಟಕ್ಕೆ ಹೋಗೋಣ ಎಂದು ಆಫೀಸ್ಗೆ ಹೋಗೋದಕ್ಕೆ ತಯಾರಾಗುತ್ತಿದ್ದರು. ಆಗ ನಾನು, ಅಲ್ಲ, ಎಲ್ಲರೂ ಒಟ್ಟಿಗೆ ಹೊರಗಡೆ ಊಟಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಅದಕ್ಕೆ ಅವರು, ಅಯ್ಯೋ ಪೆದ್ದು, ನಾವು ಹೊಸದಾಗಿ ಮದುವೆ ಆಗಿರೋರು ಅಂತ ಎಲ್ಲರಿಗೂ ಗೊತ್ತು. ನೀನೇನು ಚಿಂತೆ ಮಾಡಬೇಡ. ಅಮ್ಮ ತುಂಬ ಒಳ್ಳೆಯವಳು, ಅವಳಿಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಈಗ ನಾನು ಹೇಳಿದ ಹಾಗೆ ಮಾಡು ಅಂದರು. ನಂತರ ಆಫೀಸ್ನಿಂದ ನನಗೆ ಮೆಸೇಜ್ ಮಾಡಿ, ಇವತ್ತೇ ನಮ್ಮ ಫಸ್ಟ್ ನೈಟ್, ಅದಕ್ಕೆ ನನಗೆ ನಾನು ಮೊದಲ ಸಲ ನೋಡಿದಾಗ ಹುಟ್ಟಿದ ಸೀರೆಯಲ್ಲಿ ನೋಡಬೇಕು ಅಂತ ಆಸೆ. ಅದನ್ನೇ ಹುಟ್ಟು ರೆಡಿಯಾಗಿರು ಅಂತ ಹೇಳಿದರು. ಸರಿ ಅಂತ ಸಂಜೆ ನಾನು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗಲು ಹೋಗುತ್ತಿರುವಾಗ ಅತ್ತೆ ನನ್ನನ್ನು ಕರೆದು, ಬಾಮ ಇಲ್ಲಿ ಕೂತ್ಕೋ, ಇಷ್ಟು ಬೇಗ ಎಲ್ಲ ಕೆಲಸ ಮುಗಿದು ಹೋಯ್ತಾ ಅಂತ ಕೇಳಿದರು. ಅದಕ್ಕೆ ನಾನು ಮಹೇಶ್ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಿರೋ ವಿಷಯ ಹೇಳಿದೆ. ಅವರು ಅದನ್ನು ಕೇಳಿ ತುಂಬ ಖುಷಿಪಟ್ಟರು. ಹೌದು ಪಾಪ, ನೀವಿಬ್ರು ಒಟ್ಟಿಗೆ ಎಲ್ಲೂ ಹೊರಗಡೆ ಹೋಗೋಕೆ ಆಗಲೇ ಇಲ್ಲ. ಸರಿ ಹೋಗು, ಅವನು ಬರೋ ಟೈಮ್ ಆಗ್ತಾ ಬಂತು ಅಂತ ಹೇಳಿದರು. ಸರಿ ಅಂತ ನಾನು ಮಹೇಶ್ ಹೇಳಿದ ಹಾಗೆ ಸೀರೆ ಉಟ್ಟುಕೊಂಡು ತಯಾರಾಗಿ ಅವರಿಗೋಸ್ಕರ ಕಾಯ್ತಾ ಕುಳಿತಿದ್ದೆ. ಸ್ವಲ್ಪ ಹೊತ್ತಿನ ಬಳಿಕ ಮಹೇಶ್ ಬಂದರು. ನಾನು ಹೊರಡೋದಕ್ಕೆ ರೆಡಿ, ನೀವು ಬೇಗ ಬೇಗ ರೆಡಿಯಾಗಿ ಅಂತ ಹೇಳಿದೆ ಅಷ್ಟೇ. ಅಷ್ಟಕ್ಕೆ ಮಹೇಶ್ ಅವರು ತಮ್ಮ ಆಫೀಸ್ ಬ್ಯಾಗನ್ನು ಕಿತ್ತು ಬಿಸಾಕಿದರು. ಏನು, ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ಯಾ? ಅಲ್ಲಿ ಅಮ್ಮ ಈಗಿನ್ನೂ ಹುಷಾರಾಗ್ತಾ ಇದ್ದಾರೆ. ನೀನು ನೋಡಿದರೆ ಆಗಲೇ ಊರು ಸುತ್ತುವುದಕ್ಕೆ ರೆಡಿಯಾಗಿದ್ದೀಯಾ ಅಂತ ಬೈಯೋದಕ್ಕೆ ಶುರು ಮಾಡಿದರು. ಆಫೀಸಿನಿಂದ ಬಂದ ಗಂಡನಿಗೆ ಟೀ ಕೊಡಬೇಕು ಅನ್ನೋ ಸಣ್ಣ ಪ್ರಜ್ಞೆ ಕೂಡ ಇಲ್ವ ನಿನಗೆ ಅಂತ ಹೇಳಿದರು. ಅಲ್ಲ, ನೀವು ರೆಡಿಯಾಗಿ ಅಷ್ಟರೊಳಗಡೆ ನಾನು ಟೀ ಮಾಡಿಕೊಂಡು ತರ್ತೀನಿ ಅಂತ ಹೇಳಿದೆ. ಅವರು ಅದಕ್ಕೆ, ನಿನ್ನ ಟೀ ಯಾರಿಗೆ ಬೇಕು, ನೀನೇ ಕುಡಿ ಮೊದಲು. ಈ ನಿನ್ನ ಕೆಟ್ಟ ಅವತಾರ ನೋಡೋಕ್ಕಾಗ್ತಿಲ್ಲ. ಮೊದಲು ಹೋಗಿ ಈ ಸೀರೆ, ನಿನ್ನ ಮುಖದ ಪೈಂಟ್ ಎಲ್ಲ ತೊಳೆದು ಬಿಟ್ಟು ಬಾ ಅಂತ ಹೇಳಿದರು. ಅದನ್ನು ಕೇಳಿ ನನಗೂ ಸ್ವಲ್ಪ ಕೋಪ ಬಂತು. ನೀವೇ ತಾನೇ ಹೊರಗಡೆ ಹೋಗೋಣ ಅಂತ ಹೇಳಿದ್ದು. ನಾನೇನು ನಿಮ್ಮನ್ನು ಆಚೆ ಕರ್ಕೊಂಡು ಹೋಗಿ ಅಂತ ಕೇಳಿಲ್ವಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು, ನನಗೆ ಎದುರು ಮಾತು ಕೊಡ್ತೀಯಾ ಅಂತ ಹೊಡೆಯುವುದಕ್ಕೆ ಬಂದರು. ಅಷ್ಟೊತ್ತಿಗೆ ನಮ್ಮ ಗಲಾಟೆಯನ್ನು ಅತ್ತೆ ಕೇಳಿಸಿಕೊಂಡು ಓಡಿ ಬಂದರು. ಏನೋ ಇದು, ಇವಳ ಜೊತೆ ಜಗಳ ಮಾಡ್ತಾ ನಿಂತಿದ್ದೀಯಾ? ನಿನ್ಗಿನ್ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಮಗನ ಕರೆದುಕೊಂಡು ಹೋದರು ಅಷ್ಟೇ. ರಾತ್ರಿ ನನ್ನ ಗಂಡ ಅಮ್ಮನ ಜೊತೆ ಊಟ ಮಾಡಿ ಅವರ ಹತ್ತಿರನೇ ಮಲಗಿಕೊಂಡ್ರು. ನನಗೆ ಆ ಘಟನೆ ನೋಡಿ ತುಂಬ ವಿಚಿತ್ರ ಅನ್ನಿಸ್ತು. ಏನಿದು, ಇವರೇ ರೆಡಿಯಾಗು ಅಂತ ಹೇಳಿದವರು ಆಮೇಲೆ ಇವರೇ ಜಗಳ ಮಾಡಿದ್ರು. ಏನು ನಡೀತಿದೆ ಇಲ್ಲಿ ಅಂತಲೇ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ನಾನು ರಾತ್ರಿ ಊಟ ಮಾಡಿದೆ. ಹಾಗೆ ಅಳುತ್ತಾ ಮಲ್ಕೊಂಡೆ. ಊಟ ಮಾಡು ಬಾ ಅಂತ ಕೂಡ ಯಾರೂ ನನ್ನನ್ನು ಮನೆಯಲ್ಲಿ ಕರೀಲಿಲ್ಲ. ಅವರಷ್ಟಕ್ಕೆ ಅವರು ಮಾಡಿಟ್ಟಿದ್ದ ಅಡುಗೆನ ಊಟ ಮಾಡಿ ಮಲಗಿದ್ದರು. ಬೆಳಗ್ಗೆ ಮಹೇಶ್ ನನ್ನ ಹತ್ತಿರ ಮಾತಾಡಲಿಲ್ಲ. ನನಗೂ ಅವರು ನಡೆದುಕೊಂಡ ರೀತಿಯಿಂದ ನೋವಾಗಿತ್ತು. ಹಾಗಾಗಿ ನಾನು ಸಹ ಅವರನ್ನು ಮಾತನಾಡಿಸಲಿಲ್ಲ. ಹೀಗೆ 1 ವಾರ ಕಳೆಯಿತು. ಅವರಂತೂ ನನ್ನ ಮಾತಾಡಿಸೋ ಯಾವುದೇ ಲಕ್ಷಣಗಳು ಕಾಣಲಿಲ್ಲ. ಹಾಗಾಗಿ ಅವರು ಆಫೀಸ್ನಲ್ಲಿದ್ದಾಗ ನಾನೇ ಅವರಿಗೆ ಕಾಲ್ ಮಾಡಿ ಮಾತಾಡಿಸಿದೆ. ಆಗ ಅವರು ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡಿದರು. ನಂದು ತಪ್ಪಾಯಿತು, ಕ್ಷಮಿಸು ಅಂತ ಕೇಳಿದರು. ಕೊನೆಗೂ ಎಲ್ಲ ಸರಿ ಹೋಯಿತು ಅಂತ ನಾನು ಸಮಾಧಾನಪಟ್ಟೆ. ಮಹೇಶ್ ಪ್ರತಿದಿನ ಆಫೀಸಿಂದ ಬಂದವರು ಅತ್ತಿ ರೂಮಿಗೆ ಹೋಗಿ ಅವರನ್ನು ಮಾತಾಡಿಸಿ ಮುಂದಿನ ಕೆಲಸ ಮಾಡುತ್ತಿದ್ದರು. ಹಾಗೆ ಈ ದಿನ ಅತ್ತೆ ನನಗೆ ಟೀ ತಗೊಂಡು ಬಾ ಅಂತ ಅಂದರು. ನಾನು ಮಾಡಿಕೊಂಡು ಹೋಗುವಷ್ಟರಲ್ಲಿ ಮಹೇಶ್ ಅತ್ತಿ ರೂಮಿನಲ್ಲಿದ್ದರು. ಹೇಗಿದ್ದರೂ ಟೀ ಟೈಮ್ಗೆ ಬಂದಿದ್ದೀರಾ ಅಂತ ನಿಮಗೂ ಟೀ ತರಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು, ನಿನ್ನ ಕೈಯಲ್ಲಿರೋ ಟೀ ಯಾರಿಗೆ ಅಂತ ಕೇಳಿದರು. ಇದು ಅತ್ತೆಗೆ ಅಂತ ಹೇಳಿದೆ. ಆಗ ಅವರು ನನಗೆ ಇದ್ದಕ್ಕಿದ್ದಂತೆ ನನ್ನ ಕೆನ್ನೆಗೆ ಒಂದು ಏಟು ಕೊಟ್ಟರು. ಅಮ್ಮ ಯಾವತ್ತಾದರೂ ಟೀ ಕುಡಿಯೋದು ನೋಡಿದ್ಯಾ? ಅವರು ಯಾವಾಗಲೂ ಕಾಫಿನೇ ತಾನೇ ಕುಡಿಯೋದು. ಇಷ್ಟು ದಿನ ಇಲ್ಲಿದ್ದರೂ ನಿನಗೆ ಯಾರು ಏನು ತಿನ್ನುತ್ತಾರೆ ಕುಡಿತಾರೆ ಅನ್ನೋ ಸಣ್ಣ ಜ್ಞಾನ ಕೂಡ ಇಲ್ವಾ ಅಂತ ಮತ್ತೆ ಜಗಳ ಶುರು ಮಾಡಿದ್ರು. ಅದು ಅತ್ತೆನೇ ಟೀ ಬೇಕು ಅಂದರು ಅಂತ ಹೇಳಿದೆ. ಅದಕ್ಕೆ ಅವರು, ನೀನು ಮಾಡೋದೆಲ್ಲ ಮಾಡಿ ಈಗ ಅಮ್ಮನ ಮೇಲೆ ಹೇಳ್ತೀಯಾ ಅಂತ ಬೈತಿದ್ರು. ಪಕ್ಕದಲ್ಲಿ ನಿಂತಿದ್ದ ಅತ್ತೆ ತಾವು ಏನು ತಿಳಿಯದವರಂತೆ ಸುಮ್ಮನೆ ಕುಳಿತಿದ್ರು. ಮಹೇಶ ಆಫೀಸ್ನಲ್ಲಿ ಸರಿಯಾಗಿ ಇರುತ್ತಿದ್ದರು. ಆದರೆ ಅತ್ತಿ ರೂಮಿಗೆ ಹೋಗಿ ಬಂದರೆ ಸಾಕು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಸುಮ್ಮನೆ ಜಗಳ ಆಡ್ತಿದ್ರು. ಇದನ್ನು ನೋಡಿ ನನಗೆ ಇಲ್ಲಿ ಏನೂ ನಡೀತಿದೆ ಅನ್ನೋ ಅನುಮಾನ ಉಂಟಾಯಿತು. ಅದಕ್ಕೆ ನಾನು, ತಪ್ಪು ನಂದೇ, ಕ್ಷಮಿಸಿ ಅಂತ ಕೇಳಿ ನೋಡೋಣ ಏನು ಹೇಳ್ತಾರೆ ಅಂತ. ಅದು ನನಗೆ ಅತ್ತೆ ಟೀ ಅಂತ ಹೇಳ್ದಂಗೆ ಕೇಳಿಸ್ತು. ಅದಕ್ಕೆ ಟೀ ತಗೊಂಡು ಬಂದೆ. ಅದಕ್ಕೇನಂತೆ, ಈಗ ಕಾಫಿ ಮಾಡ್ಕೊಂಡು ತರ್ತೀನಿ ಅಂದೆ. ಅದಕ್ಕೆ ಮಹೇಶ್, ನೋಡಿದ್ಯಾ
ತಪ್ಪು ನೀನೇ ಮಾಡಿ ನನ್ನ ಅಮ್ಮನ ಮೇಲೆ ಹಾಕ್ತೀಯಾ? ಅಮ್ಮ ಸುಮ್ಮನೆ ಇರ್ತಾರೆ ಅಂತ ನೀನು ಅವರ ಮೇಲೆ ದಬ್ಬಾಳಿಕೆ ಮಾಡ್ತೀಯಾ ಅಂತ ಕೂಗಾಡೋಕೆ ಶುರು ಮಾಡಿದರು. ಹೀಗೆ ಅವರು ಪ್ರತಿದಿನ ಸುಮ್ಮನೆ ಚಿಕ್ಕ ಚಿಕ್ಕ ಕಾರಣಕ್ಕೆ ಜಗಳವಾಡಕ್ಕೆ ರೆಡಿಯಾಗಿ ನಿಲ್ತಿದ್ರು. ಅದು ಎಂಥ ವಿಷಯಗಳಿಗೆ ಅಂದರೆ, ಅಡುಗೆ ಸರಿಯಿಲ್ಲ, ತಿಂಡಿ ಸರಿಯಿಲ್ಲ, ಬಟ್ಟೆಗಳನ್ನ ಐರನ್ ಮಾಡಿಲ್ಲ, ಬಿಸಿ ನೀರು ಕಾಯಿಸಿಲ್ಲ, ಕಾಫಿ ಟೀ ಚೆನ್ನಾಗಿಲ್ಲ, ಹಾಗೆ ಹೀಗೆ, ನೀನು ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಹೀಗೆ ಸುಮ್ಮನೆ ಕಾರಣವಲ್ಲದ ಕಾರಣಕ್ಕೆ ಜಗಳ ಮಾಡಿ 1 ವಾರ 15 ದಿನಗಳವರೆಗೆ ನನ್ನ ಜೊತೆ ಮಾತಾಡದೇ ಇರ್ತಿದ್ರು. ಒಂದು ಜಗಳ ಸರಿ ಹೋಯಿತು ಅನ್ನೋದರೊಳಗೆ ಇನ್ನೊಂದು ವಿಷಯ ತಗೊಂಡು ಜಗಳ ಮಾಡುತ್ತಿದ್ದರು. ಮೊದಲು ನನಗೂ ಅವರ ವರ್ತನೆ ನೋಡಿ ಕೋಪ ಬರ್ತಿತ್ತು. ಇಂಥ ಮನುಷ್ಯನ ಜೊತೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ನಾನು ಸುಮ್ಮನಾಗಿ ಬಿಡ್ತಿದ್ದೆ. ಆದರೆ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ನಾನು ಜಗಳವಾದಾಗೆಲ್ಲ ಊಟ ತಿಂಡಿ ಮಾಡುವುದನ್ನು ಬಿಟ್ಟು ಬಿಡುತ್ತಿದ್ದೆ. ಆದರೆ ಅವರು ಅಮ್ಮ ಮಗ ಮಾತ್ರ ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಚೆನ್ನಾಗೇ ಇರ್ತಿದ್ರು. ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು. ಮಹೇಶ್ ಅವರ ಅಮ್ಮನ ಜೊತೆ ಮಾತಾಡುತ್ತಾ ಅವರ ಮಡಿಲಲ್ಲಿ ಮಲಗ್ತಿದ್ರು. ಇದೆಲ್ಲ ನೋಡಿ ನನಗೆ ಹೀಗೆ ಬದುಕಬೇಕು ಅಂತ ಇದ್ದರೆ ನನ್ನ ಮದುವೆ ಯಾಕಾಗಬೇಕಿತ್ತು ಅಂತ ಮನಸ್ಸಿನಲ್ಲಿ ಕೊರಗುತ್ತಾ ಇದ್ದೆ. ಹೀಗೆ ದಿನಗಳು ಕಳೀತಾ ವರ್ಷ ತುಂಬುವುದಕ್ಕೆ ಬಂದರೂ ನಮ್ಮ ಫಸ್ಟ್ ನೈಟ್ ನಡಿಲೇ ಇಲ್ಲ. ಎಲ್ಲ ವಿಷಯ ಗೊತ್ತಿದ್ರೂ ಅತ್ತೆ ಮತ್ತು ಅವರ ಮಗಳು ಮಾತ್ರ ಏನು ಇನ್ನೂ ಗುಡ್ ನ್ಯೂಸ್ ಇಲ್ವಾ ಅಂತ ನನ್ನ ಚುಚ್ಚುವ ಹಾಗೆ ಕೇಳ್ತಿದ್ರು. ಅವರಷ್ಟೇ ಅಲ್ಲದೆ ಮನೆಗೆ ಯಾರೇ ಅತಿಥಿಗಳು ಬಂದರೂ ಇದೇ ಮಾತನ್ನು ಕೇಳ್ತಿದ್ರು. ನನಗಂತೂ ಎಲ್ಲರಿಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿತ್ತು. ಇದರಿಂದ ನಾನು ತುಂಬ ಬೇಸತ್ತು. ಒಂದಿನ, ಏನಪ್ಪ ಇದು ಕರ್ಮ, ನನ್ನ ಗಂಡ ಯಾಕೆ ಹೀಗೆ ಮಾಡ್ತಾರೆ? ಆಫೀಸ್ನಲ್ಲಿ ಇದ್ದಾಗ ಚೆನ್ನಾಗಿ ಮಾತಾಡ್ತಾರೆ, ಅದೇ ಮನೆಗೆ ಬಂದರೆ ಏನಾಗುತ್ತೆ? ಹೊರಗಡೆ ಹೋಗಿ ಅವರನ್ನು ಭೇಟಿ ಮಾಡಿ ಹೇಗಾದರೂ ಇದರ ಬಗ್ಗೆ ತಿಳ್ಕೊಂಡು ಮಾತಾಡೋಣ ಅಂದರೆ ಅತ್ತೆ ನನಗೆ ಹೊರಗೆ ಹೋಗೋಕೆ ಬಿಡಲ್ಲ. ಅವರನ್ನು 1-2 ದಿನ ನಮ್ಮ ಅಮ್ಮನ ಮನೆಗಾದರೂ ಕಳಿಸಿ ಅಂದರೆ ಅದಕ್ಕೂ ಅತ್ತೆ ಒಪ್ಪೋದಿಲ್ಲ. ಈಗ ನಾನು ತಾನೇ ಏನು ಮಾಡಲಿ? ಮಹೇಶ್ ಮನೆಗೆ ಬಂದರೆ ಒಳ್ಳೆ ಹುಚ್ಚಿನ ಹಾಗೆ ವರ್ತಿಸ್ತಾರೆ. ಅವರ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲ. ಇಲ್ಲಿ ಏನಾಗ್ತಿದೆ? ಅವರ ತಾಯಿ ನಮ್ಮ ಜಗಳ ನೋಡಿ ಸುಮ್ಮನೆ ಕುಳಿತಿರುತ್ತಾರೆ, ಜಗಳನೂ ಬಿಡಿಸಲ್ಲ. ಈ ವಿಷಯಕ್ಕೆ ನನಗೆ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿ ಸುಮ್ಮನೆ ಇದ್ಬಿಡುತ್ತಾರೆ. ನಾವು ಜಗಳ ಮಾಡಲಿ ಅಂತಾನೆ ಅತ್ತೆ ಏನಾದರೂ ಮಾಡ್ತಿದ್ದಾರಾ ಹೇಗೆ ಅಂತ ಅನುಮಾನ ಒಂದು ಕಡೆ, ಮತ್ತೊಮ್ಮೆ ಇದ್ದರೂ ಇರಬಹುದು ಅನ್ನಿಸ್ತಿತ್ತು. ನಾನು ಇಷ್ಟು ದಿನ ಅಂತ ಕಣ್ಣೀರು ಹಾಕಲಿ, ಇನ್ನು ನಾನು ಅತ್ತು ನೋವು ತಿಂದು ಪ್ರಯೋಜನ ಇಲ್ಲ. ಇಲ್ಲಿ ಏನೋ ನಡೀತಿದೆ. ಇದನ್ನೆಲ್ಲ ಸುಮಾ ಹತ್ರ ಹೇಳಿಕೊಂಡ್ರೆ ಅವಳು ನನಗೆ ಏನಾದರೂ ಸೊಲ್ಯೂಷನ್ ಕೊಡಬಹುದು ಅಂತ ಅವಳಿಗೆ ಫೋನ್ ಮಾಡಿ ಅವಳಿಗೆ ಇಲ್ಲಿ ನಡೆದ ಎಲ್ಲ ವಿಷಯನ ಹೇಳಿದೆ. ಅವಳು ಕೂಡ ಹೌದೇನೆ, 1 ವರ್ಷದಿಂದ ಹೀಗೆ ನಡೀತಿದ್ಯಾ? ನೀನು ಇಷ್ಟು ದಿನ ಯಾಕೆ ಸುಮ್ಮನಿದ್ದೆ? ನೀನು ಮೊದಲೇ ನನಗೆ ಹೇಳಬೇಕಲ್ವಾ? ಇರು, ನನ್ನ ಗಂಡನ ಕೇಳಿ ಏನಾದರೂ ವಿಷಯ ಇದ್ದರೆ ತಿಳಿದುಕೊಂಡು ನಾನು ನಿನಗೆ ಹೇಳ್ತೀನಿ ಅಂತ ಫೋನ್ ಇಟ್ಟಳು. ನಾನು ಸರಿ ಆಯಿತು ಅಂತ ಅವಳ ಫೋನ್ಗಾಗಿ ಕಾಯ್ತಾ ಇದ್ದೆ. ಅವಳು ಅವಳ ಗಂಡನ ಹತ್ತಿರ ವಿಷಯ ತಿಳಿದುಕೊಂಡು ಫೋನ್ ಮಾಡಿದ್ಲು. ಪ್ರಿಯಾ, ನೋಡು, ನಿನ್ನ ಅನುಮಾನ ಸರಿ ಇದ್ರೂ ಇರಬಹುದು. ಯಾಕೆಂದರೆ ಮಹೇಶ್ ಅಮ್ಮನಿಗೆ ಈ ಮದುವೆ ಇಷ್ಟ ಇರಲಿಲ್ವಂತೆ. ತನ್ನ ಮಗ ತಾನು ನೋಡಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅನ್ನೋದು ಅವರ ಆಸೆಯಾಗಿತ್ತಂತೆ. ಆದರೆ ಮಹೇಶ್ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದರಿಂದ ಮದುವೆ ಆದರೆ ನಾನು ಪ್ರಿಯಾ ಜೊತೆನೇ ಅಂತ ಹಠ ಹಿಡಿದಿದ್ರಂತೆ. ತಾಯಿಯ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಮಗ ಹೀಗೆ ತನ್ನ ವಿರುದ್ಧ ಮಾತನಾಡುತ್ತಾ ಇರೋದನ್ನು ನೋಡಿ ಅವರಿಗೆ ನಿನ್ನ ಮೇಲೆ ಕೋಪ ಬಂದಿತ್ತಂತೆ. ತನ್ನ ಮಗನಿಗೆ ಈಕೆ ಏನೋ ಮಾಟ ಮಂತ್ರ ಮಾಡಿಸಿರಬಹುದು ಅಂತ ಮಹೇಶ್ ಹತ್ತಿರ ಕಿರ್ಚಾಡ್ತಿದ್ರಂತೆ. ಆದರೆ ಅವರ ಯಾವುದೇ ಕಿರುಚಾಟಕ್ಕೂ ಮಹೇಶ್ ಬಗ್ಗಲಿಲ್ಲ. ಮದುವೆ ಆದರೆ ಇದೇ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಪಟ್ಟು ಹಿಡಿದರಂತೆ. ನಂತರ ನನ್ನ ಗಂಡನಿಗೆ ಮಹೇಶ್ ಈ ವಿಷಯ ತಿಳಿಸಿ ಹೇಗಾದರೂ ನಮ್ಮ ಅಮ್ಮನ ಮದುವೆಗೆ ಒಪ್ಪಿಸು ಅಂತ ಹೇಳಿದ್ರಂತೆ. ಹಾಗೆ ಇವರು ಮಹೇಶ್ ಅಮ್ಮನ ಹತ್ತಿರ ಮಾತಾಡಿ ಏನೇನೋ ಮಾಡಿ ಕೊನೆಗೆ ಅವರನ್ನು ಮದುವೆಗೆ ಒಪ್ಪಿಸಿದ್ರಂತೆ. ಹಾಗಾಗಿ ಅವರ ಅಮ್ಮನೇ ಏನಾದರೂ ಕುತಂತ್ರ ಮಾಡುತ್ತಾ ಇದ್ದರೂ ಇರಬಹುದು ಪ್ರಿಯಾ ಅಂತ ಅವಳು ನನಗೆ ಹೇಳಿದ್ಲು. ಸರಿ, ಈಗ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಯೋಚಿಸುತ್ತಿರುವಾಗ ನನ್ನ ತಲೆಗೆ ಒಂದು ಐಡಿಯಾ ಬಂತು. ಮಹೇಶ್ ಆಫೀಸ್ನಿಂದ ಸೀದಾ ಅವರ ಅಮ್ಮನ ಹತ್ತಿರ ಹೋಗುತ್ತಾರೆ. ಅವರು ಮನೆ ಹೊರಗಡೆ ಇದ್ದಾಗ ಸರಿಯಾಗಿ ಇರ್ತಾರೆ. ಅದೇ ಮನೆಗೆ ಬಂದು ಅತ್ತೆ ಹತ್ತಿರ ಹೋದ ಮೇಲೆ ವಿಚಿತ್ರವಾಗಿ ಆಡ್ತಾರೆ. ಅಂದರೆ ಅತ್ತೆ ರೂಮಿನಲ್ಲಿ ನನಗೆ ತಿಳಿಯದಂತೆ ಏನೋ ನಡೀತಿದೆ. ಹೌದು, ನಾನು ಇದನ್ನು ಹೇಗಾದರೂ ತಿಳಿದುಕೊಳ್ಳಬೇಕು ಅಂತ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ದೆ. ಒಂದಿನ ಸಾಯಂಕಾಲ ಮಹೇಶ್ ಆಫೀಸಿಂದ ಬರೋ ಟೈಮ್ ಆಗಿತ್ತು. ಅತ್ತೆ ಅವರ ಸ್ನೇಹಿತೆಯ ಜೊತೆ ಮಾತನಾಡುತ್ತಾ ಮನೆಯ ಆಚೆ ಕಾಂಪೌಂಡ್ನಲ್ಲಿ ಕುಳಿತುಕೊಂಡಿದ್ದರು. ನಾನು ಇದೇ ಒಳ್ಳೆಯ ಸಮಯ ಅಂತ
ಅತ್ತೆಗೆ ಗೊತ್ತಿಲ್ಲದ ಹಾಗೆ ಅವರ ರೂಮ್ ಒಳಗೆ ಹೋದೆ. ಅತ್ತೆ ರೂಮಲ್ಲಿ ಒಬ್ಬರು ಇರುತ್ತಾರೆ, ಅವರಿಗೆ ಅಷ್ಟೇನು ಜಾಗ ಬೇಕಿಲ್ಲ ಅಂತ ಮನೆಯ ಕೆಲವು ವಸ್ತುಗಳನ್ನು ಅತ್ತೆ ರೂಮಲ್ಲಿ ಇಡಲಾಗಿತ್ತು. ಆ ವಸ್ತುಗಳ ಮಧ್ಯೆ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಅಡಿಗೆ ಕುಳಿತೆ. ಅಷ್ಟೊತ್ತಿಗೆ ಅತ್ತೆ ಅವರ ರೂಮಿಗೆ ಬಂದು ಒಂದು ಹಳೆ ಪೆಟ್ಟಿಗೆ ಓಪನ್ ಮಾಡಿದರು. ಅದರಲ್ಲಿ ಕೆಂಪು ಕಪ್ಪು ದಾರಗಳು, ನಿಂಬೆ ಹಣ್ಣುಗಳು ಮತ್ತೆ ಆಟಿಕೆ ಅಂತಿದ್ದ ಗೊಂಬೆಯ ರೀತಿಯ ವಸ್ತುಗಳು ಇನ್ನೂ ಏನೇನೋ ತುಂಬಿದವು. ನಾನು ಅದನ್ನು ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದೆ. ಜೊತೆಗೆ ಇದನ್ನೆಲ್ಲ ನಾನು ಮೊಬೈಲ್ನಲ್ಲಿ ವಿಡಿಯೋ ಸಹ ಮಾಡ್ತಾ ಇದ್ದೆ. ಅತ್ತೆ ಆ ದಾರಗಳನ್ನೆಲ್ಲ ಸೇರಿಸಿ ಕೆಳಗಡೆ ಇದ್ದ 2 ಡಬ್ಬಿಗಳನ್ನು ತೆಗೆದುಕೊಂಡು ಒಂದು ಡಬ್ಬಿಯಲ್ಲಿದ್ದ ಪೊಡಿಯನ್ನು ಸ್ವಲ್ಪ ತೆಗೆದುಕೊಂಡು ದೇವರ ಫೋಟೋ ಮುಂದೆ ಇಟ್ಟರು. ನಂತರ ಇನ್ನೊಂದು ಡಬ್ಬಿಯಲ್ಲಿದ್ದ ಪೊಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟರು. ನಂತರ ನನ್ನ ಗಂಡ ಅಮ್ಮ ಅಮ್ಮ ಎಂದು ಕರೆಯುತ್ತಾ ಅವರ ರೂಮಿಗೆ ಬಂದರು. ಆಗ ಅತ್ತೆ ಅವರಿಗೆ ಕೈಕಾಲು ಮುಖ ತೊಳೆದುಕೊಂಡು ಬರಲು ಹೇಳಿದರು. ಅವರು ಬಂದಿದ್ದೇ ಅವರಿಗೆ ದೇವರ ಫೋಟೋ ಹತ್ತಿರ ಇದ್ದ ಪುಡಿಯನ್ನು ತಿನ್ನಲು ಕೊಟ್ಟರು. ಆಮೇಲೆ ಪುಡಿ ಮಿಶ್ರಣ ಮಾಡಿದ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದರು. ಹಾಗೆ ಮಸಾಜ್ ಮಾಡ್ತಿದ್ದ ಹಾಗೆ ಮಹೇಶ್ ಮುಖದ ಭಾವನೆ ಬದಲಾಗ್ತಾ ಬರುತ್ತಿತ್ತು. ತುಂಬ ಶಾಂತ ಮತ್ತು ಸೌಮ್ಯವಾಗಿದ್ದ ಅವರು ರಾಕ್ಷಸರಂತೆ ಕಿರುಚಾಡಲು ಶುರು ಮಾಡ್ತಾರೆ. ಇದನ್ನು ನೋಡಿ ನನಗೆ ತುಂಬ ಭಯವಾಗಿತ್ತು. ಪ್ರಿಯಾ ಪ್ರಿಯಾ ಅಂತ ಕಿವಿ ಕಿತ್ತೋಗೋ ಹಾಗೆ ಕಿರುಚಾಡಲು ಶುರು ಮಾಡ್ತಾರೆ. ಅವರ ಸ್ಥಿತಿಯನ್ನು ನೋಡಿ ನನಗೆ ಕರುಳು ಹಿಸುಕಿದ ಹಾಗಾಯಿತು. ಸ್ವಂತ ಹೆತ್ತ ತಾಯಿಯೇ ಮಗನಿಗೆ ಹೀಗೆ ಹರಚಾಡಿ ಕಿರುಚಾಡುವ ಶಿಕ್ಷೆ ಕೊಟ್ಟಿದ್ದಾಳೆ. ಅವರ ತಾಯಿ ಹೀಗೆ ಮಾಡೋದ್ರಿಂದ ಮಹೇಶ್ಗೆ ತಾನು ಯಾಕೆ ಹೀಗೆ ಮಾಡ್ತಿದ್ದೀನಿ ಅನ್ನೋ ಅರಿವು ಕೂಡ ಇರಲಿಲ್ಲ. ಪಾಪ, ನೆಮ್ಮದಿಯಿಂದ ತಾಯಿ ಮತ್ತು ಹೆಂಡತಿ ಜೊತೆ ಕಾಲ ಕಳಿಬೇಕಾದವರು ಹೀಗೆ ಅರ್ಚೋದು ಕಿರ್ಚೋದು ಮಾಡ್ತಿದ್ರು. ಅವರ ಸ್ಥಿತಿ ತುಂಬ ಹೀನಾಯವಾಗಿತ್ತು. ನಂತರ ಮಹೇಶ್ ನನ್ನನ್ನು ಹುಡುಕಿಕೊಂಡು ಅಡುಗೆ ಮನೆ ಕಡೆ ಹೋದರು. ಅತ್ತೆ ಕೂಡ ಅವರನ್ನು ಹಿಂಬಾಲಿಸಿದರು. ಆಗ ನಾನು ಬೇಗ ಬೇಗ ನನ್ನ ರೂಮಿಗೆ ಬಂದು ಬಿಟ್ಟೆ. ನಾನು ಎಲ್ಲವನ್ನೂ ರೆಕಾರ್ಡ್ ಮಾಡಿದ್ದೆ. ಆದರೆ ಯಾರಿಗೂ ಏನು ಹೇಳದೆ ನಾನು ದಿನ ಇರುವ ಹಾಗೆ ಇದ್ದು ಬಿಟ್ಟೆ. ಮರುದಿನ ಅತ್ತೆ ಸ್ನಾನಕ್ಕೆ ಹೋಗೋದನ್ನೇ ಕಾಯ್ತಿದ್ದೆ. ಅತ್ತೆ ಸ್ನಾನಕ್ಕೆ ಹೋಗಿದ್ದ ತಕ್ಷಣ ಅವರ ರೂಮಿಗೆ ಹೋಗಿ ಅವರ ಪೆಟ್ಟಿಗೆ ಇಳಿಸಿದೆ. ಅದರಲ್ಲಿದ್ದ ಪುಡಿಯ ಡಬ್ಬಗಳನ್ನು ತೆಗೆದು ನೋಡಿದೆ. ಅವೆರಡು ಡಬ್ಬಗಳು ಖಾಲಿಯಾಗ್ತಾ ಬಂದಿತ್ತು. ಇನ್ನೇನು 1-2 ದಿನಗಳಲ್ಲಿ ಪುಡಿ ಖಾಲಿಯಾಗುತ್ತಿತ್ತು. ಒಳ್ಳೆಯದೇ ಆಯಿತು ಅಂತ ಮನಸ್ಸಲ್ಲಿ ಅಂದುಕೊಂಡೆ. ಇದನ್ನು ತರೋದಕ್ಕೆ ಖಂಡಿತ ಯಾರಾದರೂ ಹೋಗ್ತಾರೆ. ಆಗ ಇವರನ್ನು ಹಿಡಿದು ಹಾಕಬೇಕು ಅಂತ ಅಂದುಕೊಂಡೆ. ಇದರ ಜೊತೆಗೆ ಅತ್ತೆ ಮೊಬೈಲ್ನಲ್ಲಿ ಕಾಲ್ ರೆಕಾರ್ಡಿಂಗ್ ಇನ್ಸ್ಟಾಲ್ ಮಾಡಿ ಇಟ್ಟೆ. ನನ್ನ ಕಣ್ಣು ಪೂರ್ತಿಯಾಗಿ ಅತ್ತೆ ಮತ್ತು ಅತ್ತೆ ಮೊಬೈಲ್ನ ಮೇಲೇನೆ ಇತ್ತು. ಎಲ್ಲಾದರೂ ಹೋದರೆ ಸಾಕು ಅವರ ಮೊಬೈಲಿನಲ್ಲಿ ರೆಕಾರ್ಡ್ ಆಗಿದ್ದ ಅಷ್ಟು ಫೋನ್ ಕರೆಗಳನ್ನು ನನ್ನ ಮೊಬೈಲ್ಗೆ ವಾಟ್ಸಪ್ ಮಾಡಿ ಅವರ ಫೋನಿಂದ ಡಿಲೀಟ್ ಮಾಡುತ್ತಿದ್ದೆ. ನಾನು ಈ ಚಾನ್ಸ್ನ ಮಿಸ್ ಮಾಡಿಕೊಳ್ಳುವ ಹಾಗೆ ಇರಲಿಲ್ಲ. ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಮತ್ತು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದೆ. ಅವತ್ತು ನಾನು ಮಧ್ಯಾಹ್ನದ ಹೊತ್ತು ರೂಮಿನಲ್ಲಿ ಕಿವಿಗೆ ಏರ್ಫೋನ್ ಹಾಕಿಕೊಂಡು ಕಾಲ್ಸ್ ರೆಕಾರ್ಡಿಂಗ್ ಕೇಳಿದೆ. ಅದನ್ನು ಕೇಳಿ ಒಂದು ಸಲ ಬೆಚ್ಚಿಬಿದ್ದೆ. ನಮ್ಮ ಎದುರಿಗೆ ಎಷ್ಟು ಒಳ್ಳೆಯವರ ಥರ ಆ್ಯಕ್ಟ್ ಮಾಡ್ತಾ ಇರೋ ಅತ್ತೆ ಹಿಂದೆ ಇಂತಹ ಒಂದು ಕ್ರೂರ ಮುಖ ಇದೆ ಅಂತ ಗೊತ್ತಾಗಿರಲಿಲ್ಲ ನನಗೆ. ನಮ್ಮಂಥ ಸಾಮಾನ್ಯ ಜನ ಕೂಡ ಹೀಗೆ ಇಂಥ ಜೀವ ತೆಗೆಯುವ ಕೆಲಸ ಮಾಡ್ತಾರಾ ಅಂತ ಭಯ ಆಗಿತ್ತು. ಆ ಒಂದೊಂದು ಫೋನ್ ಕಾಲ್ ಕೇಳಿ ನಡುಕ ಶುರುವಾಗಿತ್ತು. ಮನೆಯಲ್ಲಿ ಇವರ ಜೊತೆ ಹೇಗಪ್ಪ ಇರೋದು, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೈಲಾಸ ಸೇರೋದಂತೂ ಗ್ಯಾರಂಟಿ ಆಗಿತ್ತು. ಅತ್ತೆಗೆ ಔಷಧಿ ಕೊಡುತ್ತಿದ್ದ ವ್ಯಕ್ತಿ ಊರಲ್ಲಿ ಇರಲಿಲ್ಲ. ಅವನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ಹಾಗಾಗಿ ಅವನು ಬರೋದಕ್ಕೆ ಇನ್ನೂ ಸಮಯವಿತ್ತು. ಅಷ್ಟರಲ್ಲಿ ನಮ್ಮ ಆ್ಯನಿವರ್ಸರಿ ಬಂದಿದ್ದರಿಂದ ನಾನು ಅತ್ತೆಯ ಹತ್ತಿರ ತುಂಬ ರಿಕ್ವೆಸ್ಟ್ ಮಾಡಿ ತೀರಾ ಹತ್ತಿರದ ಆಪ್ತರನ್ನು ಕರೆಸಿ ಮನೆಯಲ್ಲಿ ಚಿಕ್ಕ ಪಾರ್ಟಿ ಕೊಡೋಣ ಅಂತ ನಿಮ್ಮ ಮಗನಿಗೆ ಹೇಳಿ ಅಂತ ಹೇಳಿದೆ. ಅತ್ತೆಗೆ ಬೇರೆ ಪ್ಲ್ಯಾನ್ ಇದ್ದಿದ್ದರಿಂದ ಪಾಪ ಹೋಗಲಿ ಬಿಡು, ಇದನ್ನಾದರೂ ಎಂಜಾಯ್ ಮಾಡಲಿ ಅಂತ ಸರಿನಮ್ಮ, ನಾನು ಅವನಿಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳಿದರು. ನಾನು ನನ್ನ ತಂದೆ ತಾಯಿಯನ್ನು, ನನ್ನ ಸ್ನೇಹಿತೆ ಮತ್ತು ಅವಳ ಗಂಡನನ್ನು ಹಾಗೆ ಮಹೇಶ್ ಅಕ್ಕನ ಪೂರ್ತಿ ಫ್ಯಾಮಿಲಿಯನ್ನು ಫಂಕ್ಷನ್ಗೆ ಕರೆದಿದ್ವಿ. ಹೀಗೆ ಪಾರ್ಟಿ ಮಾಡಲು ನಮ್ಮ ಮನೆ ಪೂರ್ತಿ ಸಿದ್ಧವಾಗಿತ್ತು. ಫಂಕ್ಷನ್ಗೆ ಅತಿಥಿಗಳು ಬರೋ ಕಾರಣ ಅತ್ತೆ ಮಹೇಶ್ಗೆ ಯಾವುದೇ ಪುಡಿಯನ್ನು ತಿನ್ನಿಸಿರಲಿಲ್ಲ. ಹಾಗಾಗಿ ಅವರು ನಾರ್ಮಲ್ ಆಗಿ ಇದ್ದರು. ನಂತರ ಸಂಜೆ ಆಗುತ್ತಿತ್ತು. ನಾನು ಮತ್ತು ಮಹೇಶ್ ತುಂಬ ಚೆನ್ನಾಗಿ ರೆಡಿಯಾಗಿದ್ವಿ. ಎಲ್ಲ ಗೆಸ್ಟ್ಗಳು ಬಂದ ಮೇಲೆ ನಾವು ಕೇಕ್ ಕಟ್ ಮಾಡಿ ನಂತರ ಸ್ವಲ್ಪ ಹಾಡು ಡ್ಯಾನ್ಸ್ ಅಂತ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಹಾಡಿಕೊಂಡು ತುಂಬ ಸುಸ್ತಾಗಿದ್ದರಿಂದ ಸ್ವಲ್ಪ ಜ್ಯೂಸ್ ಕುಡಿದು ರೆಸ್ಟ್ ಮಾಡಿದ್ವಿ. ನಂತರ ನಾನು ಅಡಿಗೆ ಮಾಡಿಟ್ಟಿದ್ದನ್ನು ಎಲ್ಲರಿಗೂ ಬಡಿಸಿದೆ. ಎಲ್ಲರೂ ಖುಷಿಯಿಂದ ಊಟ ಮಾಡಿ ನಮಗೆ ತಂದಿದ್ದ ಉಡುಗೊರೆ ಕೊಟ್ಟು ಇನ್ನು ನಾವು ಹೊರಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾನು
ಎಲ್ಲರೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾನು ಮಹೇಶ್ ಅವರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಜೋರಾಗಿ ಒಮ್ಮೆ ಚೇರ್ ಅಪ್ ಮಾಡಿದ್ರು. ನಂತರ ನಾನು ಸರ್ಪ್ರೈಸ್ಗೆ ಬೇಕಾದ ವಸ್ತುಗಳನ್ನು ಜೋಡಿಸಿಟ್ಟೆ, ಹಾಗೆ ಲೈಟ್ ಕೂಡ ಆಫ್ ಮಾಡಿದೆ. ನಂತರ ಅತ್ತೆ ಮೊಬೈಲ್ನಿಂದ ಕದ್ದ ರೆಕಾರ್ಡಿಂಗ್ಗಳನ್ನೆಲ್ಲ ಒಂದಾದ ಮೇಲೆ ಒಂದರಂತೆ ಪ್ಲೇ ಮಾಡಿದೆ. ಅದನ್ನು ಸ್ಟಾರ್ಟ್ ಮಾಡಿದ್ದೆ. ಎಲ್ಲೆಲ್ಲೂ ನಿಶಬ್ದ. ಯಾರಿದು ಮಾತಾಡಿರುವುದು ಅಂತ ಮೊದಲಿಗೆ ಎಲ್ಲರೂ ಯೋಚನೆ ಮಾಡಿದರು. ಆಮೇಲೆ ಅದು ನನ್ನ ಅತ್ತೆ ಮತ್ತು ಅವರ ಮಗಳು ಅಂತ ಗೊತ್ತಾಗಿತ್ತು. ಆ ರೆಕಾರ್ಡಿಂಗ್ನಲ್ಲಿ ಅತ್ತೆ ಅವರ ಮಗಳಿಗೆ ಮಹೇಶ್ಗೆ ಹಾಕಿ ಕೊಡ್ತಾ ಇದ್ದ ಪುಡಿ ಖಾಲಿ ಆಗ್ತಾ ಇದೆ ಕಣೆ, ಅದನ್ನು ತಂದು ಕೊಡು ಅಂತ ಆಕೆಗೆ ಹೇಳ್ತಾ ಇದ್ರು. ಅದಕ್ಕೆ ಅವಳು, ನಾನು ಕೊಡೋ ಪುಡಿ ಬೇಕಿದ್ರೆ ನಾಳೆ ತರ್ತೀನಿ, ಆದರೆ ಸ್ವಾಮೀಜಿ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರಂತೆ, ಹಾಗಾಗಿ ಆ ಪುಡಿ ಸಿಗುವುದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಮಹೇಶ್ ಅವರ ಅಕ್ಕ ಕೊಡುತ್ತಿದ್ದ ಪುಡಿಯಿಂದ ಮಹೇಶ್ಗೆ ವಿಪರೀತ ಕೋಪ ಬರ್ತಿತ್ತು. ಹಾಗೆ ಅತ್ತೆ ನನ್ನ ಮೇಲೆ ಮಾಟ ಮಾಡಿಸಿದ್ದರಿಂದ ಸ್ವಾಮೀಜಿ ಕೊಟ್ಟ ಪುಡಿಯಿಂದ ಅವರು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವಂತಾಗುತ್ತಿತ್ತು. ಅದಕ್ಕೆ ಅತ್ತೆ, ಹೌದಾ ಸರಿ, ಹಾಗಿದ್ರೆ 2 ಪುಡಿಗಳನ್ನು ಒಟ್ಟಿಗೆ ತರುವಂತೆ ಬಿಡು, ಹಾಗೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಅಂದರು. ಅದಕ್ಕೆ ಆಕೆ ಏನು ಅದು ಅಂತ ಕೇಳಿದ್ದಕ್ಕೆ, ಈ ಪ್ರಿಯಾನ ಮನೆಯಲ್ಲಿ ಇಟ್ಟುಕೊಂಡು ಏನು ಮಾಡೋದು, ಸುಮ್ಮನೆ ಊಟ ದಂಡ ಅಷ್ಟೇ. ಅದಕ್ಕೆ ಆ ಸ್ವಾಮೀಜಿ ಬಂದ ಮೇಲೆ ಇವಳಿಗೂ ಯಾವುದಾದರೂ ಪುಡಿ ಇದ್ದರೆ ದಿನ ಕೊಡುವಂತೆ ಮಾಡಿ ನಿಧಾನವಾಗಿ ಸ್ವರ್ಗಕ್ಕೆ ಕಳಿಸೋಣ ಅಂತ ಇದ್ದೀನಿ ಕಣೆ ಅಂದರು. ಅದಕ್ಕೆ ಅವರು, ಅಮ್ಮ ಅವಳು ಮನೆಯಲ್ಲಿದ್ದರೆ ಮನೆ ಕೆಲಸನಾದರೂ ಮಾಡ್ತಾಳೆ, ನಾವು ಮನೆಗೆ ಬಂದರೆ ಒಳ್ಳೊಳ್ಳೆ ಅಡುಗೆಯನ್ನು ಬೇಯಿಸಿ ಹಾಕ್ತಾಳೆ, ಸುಮ್ಮನೆ ಅವಳನ್ನು ಮನೆ ಕೆಲಸ ಮಾಡೋಕೆ ಬಿಡು ಅಂತ ಹೇಳಿದ್ಲು. ಅದಕ್ಕೆ ಮಹೇಶ್ ಅವರ ಅಮ್ಮ, ಅಯ್ಯೋ ಹುಚ್ಚಿ, ನಾವು ಇವರಿಗೆ ಮಾಟ ಮಾಡಿಸಿ ಪುಡಿ ಹಾಕಿ ಕೊಡುತ್ತಿರುವುದು ಯಾಕೆ? ಅವನು ಅವಳ ಮೇಲೆ ಕೋಪ ಮಾಡಿಕೊಂಡು ದಿನ ಜಗಳ ಆಡಲಿ ಮತ್ತು ಅವಳಿಗೆ ಚಿತ್ರಹಿಂಸೆ ಕೊಡಲಿ ಅಂತ. ಆ ಹಿಂಸೆನ ತಾಳಲಾರದೆ ಅವಳು ಮನೆ ಬಿಟ್ಟು ಅವನ ಸಂಬಂಧ ಕೂಡ ಬಿಟ್ಟು ಹೋಗಲಿ ಅಂತ. ಇದಕ್ಕೆ ತಾನೇ ನಾವು ಅವರ ಮದುವೆಯಾಗಿ 1 ವರ್ಷವಾಗುತ್ತಾ ಬಂದರೂ ಅವರನ್ನು ಒಟ್ಟಿಗೆ ಸೇರೋಕೆ ಬಿಡದೇ ಇರುವುದು. ಹೀಗೆ ಮಾಡಿದರೆ ತಾನೇ ನಿನ್ನ ಮಗಳು ನನ್ನ ಸೊಸೆಯಾಗುವುದು. ಆದರೆ ಅವಳು ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ. ನೀನು ಎಷ್ಟು ದಿನ ಅಂತ ನಿನ್ನ ಮಗಳನ್ನು ಮಹೇಶ್ ಜೊತೆ ಮದುವೆ ಆಗಿಲ್ಲ ಅಂತ ಅವನ ಜೊತೆ ಮಾತನಾಡದೇ ಇರ್ತೀಯ? ಅದಕ್ಕೆ ಹೀಗೆ ಮಾಡೋಣ, ದಿನ ಊಟದಲ್ಲಿ ಸ್ವಲ್ಪ ಪುಡಿ ಹಾಕಿದರೆ ಯಾರಿಗೂ ಗೊತ್ತಾಗಲ್ಲ ಕಣೆ, ಏನಂತೀಯ ಅಂದರು. ಅದಕ್ಕೆ ಅವರ ಮಗಳು, ನೀನು ಹೇಳಿದ್ದು ಸರಿಯಾಗಿದೆ ಅಮ್ಮ, ಹಾಗೆ ಮಾಡೋಣ ಬಿಡು ಅಂತ ಹೇಳಿದ್ಲು. ಸ್ವಾಮೀಜಿ ಊರಿಗೆ ಬಂದ ಕೂಡಲೇ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಆಕೆ ಹೇಳಿದ್ಲು. ಇದನ್ನು ಕೇಳಿದ ನನ್ನ ಅಮ್ಮ ಬಿಕ್ಕಳಿಸಿ ಬಿಕ್ಕಳಿಸಿ ಅಳಲು ಶುರು ಮಾಡಿದರು. ಅತ್ತೆ ನನ್ನ ಹತ್ತಿರ ಬಂದು, ಇದೆಲ್ಲ ಸುಳ್ಳು, ಇದು ಇವಳು ಯಾರದೋ ಕೈಯಿಂದ ರೆಕಾರ್ಡ್ ಮಾಡಿ ನಮಗೆಲ್ಲ ಕೇಳಿಸ್ತಾ ಇದ್ದಾಳೆ ಅಂದರು. ಇದನ್ನು ನಾನು ಒಪ್ಪಲ್ಲ ಅಂತ ಹೇಳಿದರು. ಅದಕ್ಕೆ ನಾನು, ಸ್ವಲ್ಪ ಇರಿ ಅತ್ತೆ, ನಿಮಗೆ ಇದು ಸಾಕಾಗಲ್ಲ ಅಂತ ಅನಿಸುತ್ತೆ, ಈ ವಿಡಿಯೋ ನೋಡಿ ಆಮೇಲೆ ಮಾತಾಡಿ ಅಂದೆ. ವಿಡಿಯೋ ನೋಡಿದ್ದೆ. ಮಹೇಶ್ ಬಂದು ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದು, ನನ್ನ ಕ್ಷಮಿಸಿ ಬಿಡು ಪ್ರಿಯಾ ಅಂತ ಹೇಳಿದರು. ತುಂಬ ಖುಷಿಯಾಗಿ ಆರಾಮಾಗಿ ಇದ್ದ ನಿನ್ನನ್ನು ನಾನು ಮದುವೆಯಾಗಿ ತುಂಬ ತೊಂದರೆ ಕೊಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅದಕ್ಕೆ ನಾನು, ಅಯ್ಯೋ ಮೇಲೆ ಹೇಳಿ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ, ನೀವು ತುಂಬ ಮುಗ್ಧರು. ಈ ವಿಷಯದಲ್ಲಿ ಮಹೇಶ್ ತುಂಬ ನೊಂದುಕೊಂಡರು, ಆದರೆ ತನ್ನ ಅಮ್ಮನಿಗೆ ಮಾತ್ರ ಏನೂ ಹೇಳಲಿಲ್ಲ. ಅವರ ಅಮ್ಮ ಮತ್ತು ಅಕ್ಕ ನಾಚಿಕೆಯಿಂದ ತಲೆ ತಗ್ಗಿಸಿ ಮೂಲೆಯಲ್ಲಿ ನಿಂತಿದ್ದರು. ನನ್ನ ಅಮ್ಮ ಮತ್ತು ಆಶಾ ಮತ್ತು ಬಂದಿದ್ದ ಜನರು ಅವರಿಬ್ಬರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂದರು. ಆಮೇಲೆ ಅಪ್ಪ ನನ್ನ ಹತ್ತಿರ ಬಂದು, ಮಗಳೇ ಸಾಕು, ಇನ್ನು ಈ ಮನೆಯಲ್ಲಿ ನೀನು ಅನುಭವಿಸಿದ್ದು ಸಾಕು, ಬಾ ನಿನ್ನ ಆ ಮನೆಗೆ ಅಂತ ಕರೆದರು. ಮಹೇಶ್ ನಮ್ಮ ಅಪ್ಪನಿಗೆ, ಬೇಡ ಮಾವ, ದಯವಿಟ್ಟು ನನ್ನಿಂದ ಅವಳನ್ನು ದೂರ ಮಾಡಬೇಡಿ, ನನಗೆ ಗೊತ್ತು ನಿಮಗೆ ಎಷ್ಟು ನೋವಾಗಿದೆ ಅಂತ, ದಯವಿಟ್ಟು ಕ್ಷಮಿಸಿ ಅಂದರು. ನಂತರ ಅವರ ಅಕ್ಕನನ್ನು ಕರೆದು, ನೋಡು, ನಿನ್ನ ತಾಯಿಯೊಬ್ಬಳೇ ಅಲ್ಲಿ ಆರಾಮಾಗಿ ಇರಲಿ, ನಾನು ನನ್ನ ಹೆಂಡತಿಯೊಂದಿಗೆ ಬೇರೆ ಮನೆ ಮಾಡುತ್ತೇನೆ, ನೀನು ಬೇಕಿದ್ರೆ ನಿನ್ನ ತಾಯಿಯ ಜೊತೆಯಲ್ಲಿ ಇರಬಹುದು, ನಿಮ್ಮ ತಾಯಿಯ ಪ್ರತಿ ತಿಂಗಳ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ಅವರು ನನ್ನ ಕೈ ಹಿಡಿದು ಹೊರಟು ಬಿಟ್ಟರು. ಅತ್ತೆ ಮಹೇಶ್ ಮಹೇಶ್ ಅಂತ ಎಷ್ಟೇ ಕರೆದರೂ ಅವರು ತಿರುಗಿ ನೋಡಲಿಲ್ಲ. ನಾನು, ಅಯ್ಯೋ ನಿಮ್ಮಮ್ಮ ಕರೀತಿದ್ದಾರೆ ನೋಡಿ ಅಂದಿದ್ದಕ್ಕೆ ಅವಳು ತಾಯಿ ಮಾಡುವ ಕೆಲಸ ಮಾಡಿಲ್ಲ, ರಾಕ್ಷಸರು ಮಾಡುವ ಕೆಲಸ ಮಾಡಿದ್ದಾಳೆ. ಆಕೆ ಮಾಡಿದ ತಪ್ಪಿಗೆ ಇದೇ ನಾನು ಆಕೆಗೆ ಕೊಡುವ ಶಿಕ್ಷೆ. ನಾನು ಬದುಕಿರೋವರೆಗೂ ಇನ್ನು ಅವರೊಂದಿಗೆ ಮಾತಾಡಲ್ಲ ಅಂತ ಮನೆಯಿಂದ ನನ್ನನ್ನು ಕರೆದುಕೊಂಡು ಹೊರಗೆ ಬಂದೇ ಬಿಟ್ಟರು. ಈಗ ನಾನು ಮಹೇಶ್ ತುಂಬ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇವೆ. ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.